ನೋಡಿ, ಈ ಗರಿಕೆ ಹುಲ್ಲು ದನ ಕರುಗಳಿಗೆ ಮೇವು ಅಂತ ಮಾತ್ರನೇ ನಮ್ಗೆ ಗೊತ್ತು. ಆದರೆ ಇದರಲ್ಲಿರೋಂಥ ಔಷಧಿ ಗುಣ ಯಾರಿಗೂ ಗೊತ್ತೇ ಇಲ್ಲ. ಸೊ ಕಾಯಿಲೆಗಳು ಹೋಗೋದಿದ್ರೆ ಒಂದು ಹುಲ್ಲಂಚಿ ಕಡ್ಡಿ ಒಳಗಡೆ ಹೋಗುತ್ತೆ ಅನ್ನುವಂಥ ಗಾದೆ ಇದೆ, ಗೊತ್ತಿದೆಯಲ್ಲ. ಗಣೇಶನಿಗೆ ಪ್ರಿಯವಾಗಿರುವಂಥದ್ದು ಈ ಗರಿಕೆ ಹುಲ್ಲು. ಅದೇ ರೀತಿ ಹಲವಾರು ಕಾಯಿಲೆಗಳು ಕೂಡ ಇದು ಮನೆ ಮದ್ದಾಗಿ ಕೂಡ ಬಳಕೆ ಮಾಡ್ಬೋದು. ಈ ಉರಿ ಊತಗಳು ಅಂದರೆ ನಮ್ಮ ದೇಹದ ಒಳಗಡೆ ತುಂಬ ಉಷ್ಣತೆಯಿಂದ ಕೂಡೈತೆ ಅಂತಂದಾಗ ಈ ನೋಡಿ, ಈ ಒಂದು ಎಳೆ ಆಗಿರುವಂತಹ ಒಂದು ಗರಿಕೆ ಹುಲ್ಲಿನ ಈ ಚಿಗುರು ಹುಲ್ಲನ್ನು ತಗೊಂಡೋಗಿ ಸುಮಾರು ಒಂದು ಇಡೀ ಹುಲ್ಲನ್ನು ತಗೊಂಡೋಗಿ ಹಸಿದಂಗೆ ಮಿಕ್ಸಿ ಜಾರ್ಗೆ ಹಾಕಿ ಸುಮಾರು ಒಂದು ಗ್ಲಾಸ್ನಷ್ಟು ನೀರು ಹಾಕ್ಬಿಟ್ಟು ಹಾಗೆ ಜ್ಯೂಸ್ ಮಾಡಿ ಆದರೂ ಕುಡಿಬೋದು ನೀವು. ಆ ಜ್ಯೂಸ್ಗೆ ಇದರಿಂದ ಈ ಗರಿಕೆ ಹುಲ್ಲಿಂದ ರಸ ತೆಗೆದು ಆ ಜ್ಯೂಸ್ಗೆ ನೀವು ಶುಗರ್ ಇರುವಂಥವ್ರು ಸಕ್ಕರೆಯನ್ನು ಹಾಕಬೇಡಿ, ಸ್ವಲ್ಪ ನಿಂಬೆ ಹುಳಿಯನ್ನು ಸ್ವಲ್ಪ ಸೇರಿಸ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕ್ಕೊಂಡು ಕುಡೀರಿ. ಈ ಒಂದು ಶುಗರು ಏನಿಲ್ಲ ಅನ್ನೋಂಥವ್ರು ಸಕ್ಕರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನಿಂಬೆ ಹಣ್ಣಿನ ಒಂದು ರಸವನ್ನು ಹಾಕಿ ನೀವು ಸೇವನೆ ಮಾಡೋದ್ರಿಂದ ಈ ರಕ್ತಹೀನತೆ ಸಮಸ್ಯೆ ಕೂಡ ದೂರ ಆಗುತ್ತೆ. ಹಾಗೆಯೇ ಈ ಹೆಣ್ಮಕ್ಳಿಗೆ ವಿಶೇಷವಾಗಿ ಮುಟ್ಟಿನ ಸಮಸ್ಯೆಗಳೇನಾದರೂ ಇದ್ದರೆ ಆ ಒಂದು ಮುಟ್ಟಿನ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ PCOD ಸಮಸ್ಯೆಗಳು ಇರೋಂಥವ್ರಿಗೆಲ್ಲರಿಗೂ ಒಂದು ಅದ್ಭುತವಾದ ಮನೆ ಮದ್ದು ಅಂತಲೇ ಹೇಳ್ಬೋದು. ಹಾಗೆಯೇ ವಯಸ್ಸಾಗಿರೋಂಥವ್ರು ನೀವು ಈ ಹಸಿ ಜ್ಯೂಸ್ ಕುಡಿಯೋದಕ್ಕಿಂತ ಒಂದು ಇಡೀ ಗರಿಕೆ ಹುಲ್ಲನ್ನು ತೊಗೊಂಡೋಗ್ಬಿಟ್ಟು ನೀವು ಕಷಾಯ ಮಾಡಿ ಕುಡೀರಿ. ಆ ಕಷಾಯಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡು ಕುಡಿಯೋದ್ರಿಂದ ಈ ಉರಿ ಊತಗಳು, ಈ ದೇಹದಲ್ಲಿರುವಂಥ ಉಷ್ಣತೆ ಎಲ್ಲ ಕಡಿಮೆ ಆಗುತ್ತೆ. ನೀವೇನಾದರೂ ಒಂದು ಇಡೀ ಗರಿಕೆ ಹುಲ್ಲು ತೊಗೊಂಡೋಗ್ಬಿಟ್ಟು ನೀವು ಕಷಾಯ ಮಾಡಿದಾಗ ಅಂದರೆ 2 ಗ್ಲಾಸ್ ನೀರು ಹಾಕಿ 1 ಗ್ಲಾಸ್ ಬರೋವರೆಗೆ ಚೆನ್ನಾಗಿ ಕುದಿಸಿ ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಬಿಸಿಯಾಗಿ ಕುಡಿದ್ರೆ ಅದು ಕಷಾಯ ಆಗುತ್ತೆ. ಆರಿಸ್ಬಿಟ್ಟು ಕುಡಿದ್ರೆ ಜ್ಯೂಸ್ ಆಗುತ್ತೆ. ಅದನ್ನೇ ಒಂದು ದಿನ ಬಿಟ್ಟು ಕುಡಿದ್ರೆ ಒಂದು ಅದ್ಭುತವಾದ ಟಾನಿಕ್ ಆಗುತ್ತೆ. ನೀವೇನಂತೀರಾ? ತಪ್ಪದೇ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು.